ಇವತ್ತು ಹೀರೆಕಾಯಿ ಉಪ್ಸಾರು ಮಾಡ್ತಾ ಇದ್ದೀನಿ, ಮಂಡ್ಯ ಸ್ಟೈಲು. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ಒಂದು ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ, ಒಂದು ಬಟ್ಲು ತೊಗರಿಬೇಳೆ ತೊಳೆದು ನೆನೆಸಿಟ್ಕೊಂಡಿದ್ದೀನಿ, ಆಮೇಲೆ ಎರಡು ಚಮಚ ಜೀರಿಗೆ, ಒಂದು ಚಮಚ ಮೆಣಸು, ಒಂದು ಚಿಕ್ಕದು ಹುಣಸೆಹಣ್ಣು, ಆಮೇಲೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಕರಿಬೇವು, ಒಂದು ನಿಂಬೆಹಣ್ಣು, ಒಂದು 10 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆಗೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 2 ಮೆಣಸಿನ್ಕಾಯಿ, ಒಂದು 4 ಬೆಳ್ಳುಳ್ಳಿ, ಹಾಗೆ ತೆಂಗಿನ ತುರಿ. ಇಷ್ಟು ಬೇಕಾಗುತ್ತೆ. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂಚೂರು ನೀರು ಹಾಕ್ಕೊಳ್ಳೋಣ. ನಿಮ್ಗೆ ಸಾರು ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ತೊಳೆದು ಎತ್ತಿಟ್ಕೊಂಡಿರ್ತೀವಲ್ಲ ತೊಗರಿಬೇಳೆ, ಅದನ್ನು ಹಾಕಿ. ನೆಕ್ಸ್ಟು ಹೀರೆಕಾಯಿನ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ. ಸ್ಟವ್ ಹಚ್ಚೋಣ. ಮೆಣಸಿನ್ಕಾಯಿ ಹಾಕಬೇಕು, ಹಸಿಮೆಣಸಿನ್ಕಾಯಿನು ಅದರಲ್ಲೇ ಬೇಯಿಸ್ಕೋಬೇಕು. ಹಸಿಮೆಣಸಿನ್ಕಾಯಿ, ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ಕುಕ್ಕರ್ನ ಮುಚ್ಕೊಳ್ಳಿ. 1 ವಿಷಲ್ ಮಾತ್ರ ತಗೊಳ್ಳಿ, ಯಾಕೆಂದರೆ ಇದು ಹೀರೆಕಾಯಿ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. 1 ವಿಷಲ್ ಮಾತ್ರ ತಗೊಳ್ಳಿ. ಹಾಗೆ ನಾನು ಈ ಕಡೆ ಮುದ್ದೆಗೆ ಇಟ್ಕೊಳ್ತಾ ಇದ್ದೀನಿ. ಮುದ್ದೆಗೆ 3 ಗ್ಲಾಸ್ ನೀರು ಹಾಕಬೇಕು. ನಾನು 2 ಮುದ್ದೆ ಮಾಡ್ತಾ ಇದ್ದೀನಿ. 2 ಮುದ್ದೆಗೆ 3 ಗ್ಲಾಸ್ ನೀರು ಹಾಕಬೇಕು. ಯಾವ ಗ್ಲಾಸ್ ತೊಗೊಂಡಿರ್ತೀವೋ ಅದೇ ಗ್ಲಾಸಲ್ಲಿ ಹಸಿಟ್ಟು ಹಾಕ್ಕೊಳ್ಳಿ. ಗೊತ್ತಿಲ್ಲದೆ ಇದ್ದವ್ರಿಗೆ, ಕೆಲವರು ಅಳತೆಲಿ ಹಾಕ್ಕೊಳ್ತಾರೆ ಹಸಿಟ್ಟನ್ನ. ಹೊಸ್ದಾಗಿ ಮಾಡೋರಿಗೆ ನಾನು ಅಳತೆ ಒಂದು ಸ್ಪೂನ್ ಅಂದ್ಕೊಡ್ತಾರೆ. ಈಗ ಈ ಥರ ರೈಸ್ ಹಾಕಿದ್ರೆ ಮುದ್ದೆ ಗಂಟು ಬರಲ್ಲ, ಅದಕ್ಕೆ ರೈಸ್ ಹಾಕ್ತಾರೆ. ಸ್ವಲ್ಪ ಉಪ್ಪು, ಅದು ಕುದಿ ಬರಲಿ, ಮುಚ್ಚಿಬಿಡೋಣ, ಪ್ಲೇಟ್ ಮುಚ್ಚಿಬಿಡೋಣ. ಈ ಕಡೆ ಕುಕ್ಕರನ್ನು ಇಟ್ಟಿದ್ದೀನಿ. ಆ ಕಡೆ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವು ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರೋಣ. ಜೀರಿಗೆ, ಮೆಣಸು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕರಿಬೇವು, ಹಾಗೆ ಕೊತ್ತಂಬರಿ. ನೋಡಿ, ಕುಕ್ಕರು ಈ ಕಡೆ 1 ವಿಷಲ್ ಆಯಿತು, ಸಾಕು, ಆಫ್ ಮಾಡಿಬಿಡಿ. ನೆಕ್ಸ್ಟ್ ಇಲ್ಲಿ ಮುದ್ದೆಗೂ ಈ ಥರ ನೀರು ಕುದಿಬೇಕು. ಕುದಿಬೇಕಾದ್ರೆ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಸ್ಟವ್ನ. ಹಾಗಾಗಿ 2 ಗ್ಲಾಸ್ ಹಸಿಟ್ಟು ತೊಗೊಂಡಿದ್ದೀನಿ, ಅದಕ್ಕೆ ಹಾಕಿ. ಬೌಲ್ನ ಹಿಂಗೆ ಇಟ್ಬಿಡಿ. 1 ಸೆಕೆಂಡು, ಹೀಗೆ ಅದು ಬೇಯಲಿ. ಅದೊಂದು 5 ನಿಮಿಷ ಬೇಯಲಿ. ಕೆಳಗಿಂದ ಮೇಲೆ ಹಿಂಗೆ ಮಾಡಬೇಕು, ಹಿಂಗೆ. ಕೋಲಲ್ಲಿ ಈ ಥರ ಚೆನ್ನಾಗಿ ಸೇರ್ಕೊಳ್ಳಿ. ಮುಚ್ಚಿಬಿಡಿ. ಮುದ್ದೆ ಬೆಂದ ತಕ್ಷಣ
ಕೆಳಗಿಟ್ಕೊಂಡು ಚೆನ್ನಾಗಿ ಹಿಂಗೆ ಒಂದು 10 ನಿಮಿಷ ಸ್ಟವ್ ಮೇಲೆ ಬಿಡಬೇಕು, ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ. ಆಮೇಲೆ ಕೆಳಗೆ ತಗೊಂಡು ನಾವು ಹಿಂಗೆ ನಾದ್ಕೋಬೇಕು. ನೀರಿಗೆ ರಾಗಿ ಹಿಟ್ಟು ಕುದಿ ಹಾಕಿರ್ತೀವಲ್ಲ, ಅವಾಗ ಸ್ವಲ್ಪ ನೀರು ತೆಗೆದು ಎತ್ತಿಟ್ಕೋಬೇಕು. ಎತ್ತಿಟ್ಕೊಂಡು ಸ್ವಲ್ಪ ಗಟ್ಟಿ ಬಂದರೆ ಅದೇ ಬಿಸಿನೀರಿನ ಒಂಚೂರು ಹಾಕ್ಕೊಂಡು ತಿರುವಿ ಚೆನ್ನಾಗಿ ನಾದಿದ್ಮೇಲೆ ಮತ್ತೆ 5 ನಿಮಿಷ ಇಟ್ಟರೆ ಭಾಳ ಚೆನ್ನಾಗಿ ಮುದ್ದೆ ಬರುತ್ತೆ. ಆವಾಗ ಮತ್ತೊಂದು ಸಲ ನಾದ್ಕೋಬೇಕು. ಈ ರೀತಿ ಊಟ ಮಾಡೋಕ್ಕೂ ಅಷ್ಟೇ. ಒಬ್ಬೊಬ್ರು ಗಟ್ಟಿ ಬೇಕು ಅಂದರೆ ಗಟ್ಟಿ, ಇಲ್ಲ ಇನ್ನು ಸ್ವಲ್ಪ ತೆಳ್ಳಗಿರಬೇಕು ಮುದ್ದೆ ಅಂದಾಗ ಒಂಚೂರು ಬಿಸಿನೀರು ಎತ್ತಿಟ್ಕೊಂಡಿರ್ತೀವಲ್ಲ ಅದು ಹಾಕ್ಕೊಂಡ್ರೆ ನೋಡಿ ಹೇಗಿದೆ ಮುದ್ದೆ. ಬಿಸಿ ಬಿಸಿಯಾಗಿ ಇನ್ನೊಂದು ಸಲ ಮಾಡ್ಕೋಬೇಕು ಇಟ್ಕೊಂಡು, ಅವಾಗ ಚೆನ್ನಾಗಿರುತ್ತೆ. ಉಪ್ಸಾರು ಊಟ ಮಾಡಿದ್ರೆ ಒಂದು ಮುದ್ದೆ ತಿನ್ನೋದು ಇನ್ನೂ ಅರ್ಧ ತಿನ್ನಬೇಕು ಅನಿಸುತ್ತೆ ಅಲ್ಲ. ಮಾಡ್ಕೋಬೇಕು, ತಿರುಗ್ಕೋಬೇಕು. ಈಗ ಒಂದು 3 ನಿಮಿಷ ಸ್ಟವ್ ಮೇಲೆ ಇಡಬೇಕು, ಊರಿನಲ್ಲಿ ಬೇಯಿಸಬೇಕು. ಸ್ಟವ್ ಮೇಲೆ ಇಟ್ಟಿದ್ದೀನಿ ಮುದ್ದೆ ಪಾತ್ರೆನ. ಆ ಮುದ್ದೆ ಒಂದು 2-3 ನಿಮಿಷ ಚೆನ್ನಾಗಿ ಬೇಯಬೇಕು. ನಾವು ತಟ್ಟೆ ತೆಗೆದಾಗ ಚೆನ್ನಾಗಿ ಇದು ಬರಬೇಕು, ಹಂಗೆ ಇನ್ನು ಸ್ವಲ್ಪ ಚೆನ್ನಾಗಿ ಬರಬೇಕು. ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಎಷ್ಟು ನಿಮಿಷ ಬೇಯಬೇಕು? ಒಂದು 3 ನಿಮಿಷ ಸಣ್ಣ ಉರಿ ಬಸ್ಕೋಬೇಕು. ಹೀರೆಕಾಯಿನೂ ಮತ್ತು ಬೇಳೆನ ನಾವು ನೋಡಿ ಬಸ್ಕೊಳ್ತಾ ಇದ್ದೀವಿ. ಬಿಟ್ರೆ ನೋಡಿ ನೀರು ಬಸ್ಕೊಂತು. ಈಗ ಸ್ವಲ್ಪ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಒಂದು 2 ಹೀರೆಕಾಯಿನೂ ಹಾಕ್ಕೊಳ್ಳೋಣ, ಅದು ಟೇಸ್ಟ್ ಕೊಡುತ್ತೆ. ಒಂದು 2 ಅಂದರೆ 2 ಒಂದು 3-4 ಪೀಸು ಹೆಚ್ಕೊಂಡಿರ್ತೀವಲ್ಲ ಬೇಯಿಸೋಕ್ಕೆ, ಅವಾಗ ಅಂಥದ್ದು. ಇವಾಗ ಈ ಖಾರನ ರುಬ್ಬಿಟ್ಕೊಂಡಿದ್ದೀವಿ. ಮೆಣಸು, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಬೇಳೆ ಹಾಕಿದ್ದು ಎಲ್ಲ ರುಬ್ಬಿಟ್ಕೊಂಡಿದ್ದೀವಿ. ಇದಕ್ಕೆ ಬೇಕು ಅಂದವರು ಮಿಕ್ಸ್ ಮಾಡ್ಕೋಬೋದು ಹಾಕ್ಕೊಂಡು, ಇದನ್ನು ಎಷ್ಟು ಬೇಕೋ ಅಷ್ಟು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಅವರೇನೇ ಸಪ್ರೇಟಾಗಿ ಈ ಬಸ್ತಿರೋಂಥ ಸಪ್ಪೆಸರನ್ನ ಹಾಕ್ಕೊಂಡು ಈ ಖಾರನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡು ಮಾಡ್ಕೊಳ್ಳೋದು ಇನ್ನೊಂದು ಇದು. ಕೆಲವರು ಅದು ಇಷ್ಟ ಬೀಳ್ತಾರೆ, ಕೆಲವರು ಈ ರೀತಿ ನಾವು ಕಲಿಸ್ಕೊತೀವಿ. 2 ಥರ ಮೆಣಸಿನ್ಕಾಯಿನೂ ಮಾಡ್ಕೋಬೋದು. ಒಂದು ಹೆಂಚು ಮೇಲೆ ಹುರಿದ್ಬಿಟ್ಟು, ಹಳ್ಳಿಗಳ ಕಡೆ ಎಲ್ಲನೂ ಬೂದಿನಲ್ಲಿ ಸುಟ್ಕೊಂಡು ಇಟ್ಕೊಳ್ಳೋರು. ಈಗ ಅಲ್ಲಿ ಬೆಂಗಳೂರಿನಲ್ಲಿ ಇಲ್ಲದೆ ಇರೋದಕ್ಕೆ ಹಿಂಗೆ ಹೆಂಚು ಮೇಲೆ ಹುರಿದ್ಬಿಟ್ಟು ಇಟ್ಕೊಂಡು ನಾವು ಸಪ್ಪೆಸರು ಹಾಕ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಕಲಿಸ್ಕೊತಾರೆ. ಈ 2 ಟೈಪು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅವರವರ ನಾಲಿಗೆಗಳಿಗೆ ರುಚಿ ಮೇಲೆ ಚೆನ್ನಾಗಿರುತ್ತೆ. ಮಾಡ್ಕೋಬೋದು. ಹೀಗೆ ಕೂಡ ಹಾಕಿದ್ದೀವಿ. ಚೆನ್ನಾಗಿ ರುಚಿ ಬರೋಕ್ಕೆ ಒಂದು 4 ಡ್ರಾಪ್ 5 ಡ್ರಾಪು ನಿಂಬೆಹಣ್ಣು ಹಿಂಡ್ಕೋತಾ ಇದ್ದೀವಿ. ಹಿಂಡ್ಕೋಬೋದು. ಒಬ್ಬೊಬ್ರಿಗೆ ಹುಳಿ ಇಷ್ಟ ಆಗುತ್ತೆ, ಕೆಲವ್ರಿಗೆ ಜಾಸ್ತಿ ಇಷ್ಟ ಆಗಲ್ಲ, ಅಂಥವರು ಬೇಕಾದ್ರೆ ಹಿಂಡ್ಕೋಬೋದು. ಈ ರೀತಿ ಬರಬೇಕು ಬಿಸಿಯಾಗಿ. ಇಷ್ಟು ಒಂದು 3 ನಿಮಿಷ 2 ನಿಮಿಷ ಬೆಂದರೆ ಈಗ ಚೆನ್ನಾಗಾಗಿರುತ್ತೆ ಮುದ್ದೆ. ಚೆನ್ನಾಗಾಗಿದೆ, ತೋರಿಸ್ತೀವಿ. ಇವಾಗ ತಗೊಂಡು ಇನ್ನೊಂದು ಮುದ್ದೆ ಚೆನ್ನಾಗಿ ಬೆಂದಿದೆ. ಈಗ ಮುದ್ದೆ ಮಾಡ್ಕೊಳ್ಳೋಣ. ಎಣ್ಣೆ ಕವರ್ ಮೇಲೆ ಚೆನ್ನಾಗಿ ಬರುತ್ತೆ ಮುದ್ದೆ. ಹಿಂಗೆ ಬಿಸಿ ಇರುತ್ತೆ ಬೇಳೆ. ಈ ಥರ ಹಿಂಗೆ ನಾದ್ಕೊಳ್ಳೋಕ್ಕೆ ಹಿಂಗೆ ಮಾಡ್ಕೊಳ್ಳೋಕ್ಕೆಲ್ಲ ಚೆನ್ನಾಗಿ ಒಂದು 3 ಸಲ ಹಂಗೆ ಮಾಡಿಕೊಂಡ್ರೆ ನಮಗೆ ಕೈನ ತುಂಬ ಬಿಸಿ ಬಿಸಿ ಇದೆ ಇದು. ಅದರಿಂದ ಈಗ ಮುದ್ದೆ ಮಾಡ್ಕೋಬೇಕು. ನಾವು ಚೆನ್ನಾಗಿ ನಾದವಾಗ್ಲೇನೆ ಅಲ್ಲೆಲ್ಲ ಚೆನ್ನಾಗಿ ಆಗೋಗ್ಬಿಡುತ್ತೆ. ಮುದ್ದೆನ ನಾದ್ಕೋಬೇಕು. ತೆಳ್ಳಗೆ ಎಷ್ಟು ಚೆನ್ನಾಗಿದೆ. ಅಜ್ಜಿಗಳು ತಾತಗಳು ಎಲ್ಲ ಊಟ ಮಾಡೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಎಲ್ರಿಗೂ ಅಷ್ಟೇ. ತುಂಬ ಗಟ್ಟಿದು ಮುದ್ದೆ ಊಟ ಮಾಡಿದ್ರೆ ಒಂದು ಸ್ವಲ್ಪ ಹೊಟ್ಟೆ ನೋವು ಅದು ಇದು ವಯಸ್ಸಾದವ್ರಿಗೆ ಬಂದುಬಿಡುತ್ತೆ. ಅವಾಗ ಈ ಥರ ಮಾಡ್ಕೊಂಬಿಟ್ರೆ ಮುದ್ದೆ ತೆಳ್ಳಗೆ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗೂ ಬೆಂದಿದೆ. ನೋಡಿ ನೋಡಿ ಹೆಂಗೆ ಹೋಗುತ್ತೆ ನೋಡಿ. ಹೋದೆ ಚೆನ್ನಾಗಿ ತಿರುಗಿಬಿಟ್ಟು 3 ನಿಮಿಷ ಇಟ್ಬಿಟ್ಟು ಸ್ಟವ್ ಮೇಲೆ ಹಿಂಗೆ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಮುದ್ದೆ.
ಮಾಡ್ಕೊಳ್ಳಿ ನೀವು ಕೂಡ. ಎಣ್ಣೆ ಕಾದಿದೆ, ಸಾಸಿವೆ ಹಾಕಿದ್ದೀವಿ. ಸಾಸಿವೆ ಚಿಟಪಟ ಅಂತ ಇದೆ. ಅದಕ್ಕೆ ಬೆಳ್ಳುಳ್ಳಿ ಕುಟ್ಟಿಟ್ಕೊಂಡಂಥ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗೋವರೆಗೂ ಅದು ಈ ಕಲರ್ ಬರುತ್ತಲ್ಲ ಅಲ್ಲಿವರೆಗೂ ಅದು ಇಲ್ಲಿ ಚೆನ್ನಾಗಿರುತ್ತೆ, ವಾಸನೆ ಚೆನ್ನಾಗಿ ಬರುತ್ತೆ. ಅಲ್ಲಿಗೆ ಕರಿಬೇವು, ಮೆಣಸಿನ್ಕಾಯಿ, ಆಮೇಲೆ ಎರಡು ಈರುಳ್ಳಿ, ಅತಿ ದೊಡ್ಡದು ಬೇಡ ಅತಿ ಚಿಕ್ಕದು ಬೇಡ, ಈರುಳ್ಳಿ ಬೆಂದಿದೆ ಈರುಳ್ಳಿ. ಇವಾಗ ಬೇಕು ಅಂದವ್ರು ಹಾಕ್ಕೋಬೋದು, ಬೇಕೇ ಬೇಕು ಅನ್ನೋದೇನಿಲ್ಲ. ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೂ ನಡೆಯುತ್ತೆ. ಸಪ್ಪು ನೀರು ನೋಡಿ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಬಿಸಿ ಮುದ್ದೆ, ಬಿಸಿ ಬಿಸಿ ಪಲ್ಯ, ಹೀರೆಕಾಯಿ ಬೇಳೆ ಪಲ್ಯ, ಇದು ಊಟ ಮಾಡ್ತಾಯಿದ್ರೆ ಅದ್ರ ಪಕ್ಕಕ್ಕೆ ಒಂದು ಹಪ್ಪಳ ಇಟ್ಕೊಂಡ್ಬಿಟ್ರೆ ಅಷ್ಟು ಚೆನ್ನಾಗಿರುತ್ತೆ. ಬೇಕು ಅಂದರೆ ಕೆಲವರು ಕಲಿಸ್ಕೊಳ್ಳೋದ್ರಿಂದ ಆ ಖಾರನ ಇನ್ನೊಂಚೂರು ಕಲಿಸ್ಕೋಬೋದು, ಬೇಕು ಅಂದರೆ. ಬೇಡ ಅಂದರೆ ಬೇಡ. ಚೆನ್ನಾಗಿರುತ್ತೆ. ನೀವು ಊಟ ಮಾಡಿ ನೋಡಿ, ಹಿಂಗೆ ಮಾಡಿ ತುಂಬ ಇಷ್ಟ ಬೀಳ್ತೀರ.